ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮುಂದೂಡುವಂತ ಕೆಲಸ ಮಾಡಿದೆ. ಒಂದು ಕಡೆ ಪೊಲೀಸರು ಈಗಾಗಲೇ 410 ಪುಟಗಳ ಬಲವಾಗಿರುವ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಜೂನ್ 30ರಂದು ಕೋರ್ಟ್ ಏನಾದರೂ ಜಾಮೀನು ರದ್ದು ಮಾಡಿದ್ರೆ ವಚನಾನಂದ ಶ್ರೀಗಳಿಗೆ ಜೈಲು ಫಿಕ್ಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿದೆ. ಈಗ ಬೀಸೋ ದೊಣ್ಣೆಯಿಂದ ಹೆಂಗೋ ಶ್ರೀಗಳು ತಪ್ಪಿಸ್ಕೊಂಡಿದ್ದಾರೆ. ಮಸಾಜು, ಮಕ್ಕಳು ಬಿಟ್ಟು ಹೋದ್ರು, ವೈರುಧ್ಯ ಇತ್ತು ಅಥವಾ ಬೇರೆ ಬೇರೆ ಹಿನ್ನೆಲೆಯ ವೈರುಧ್ಯ ಇತ್ತು ಏನೋ ಗೊತ್ತಿಲ್ಲ. ಆ ಎರಡು ಗುಂಪುಗಳ ಹೊಡೆದಾಟದಲ್ಲಿ ಈ ಸ್ವಾಮೀಜಿನೂ ಸೇರಿಕೊಂಡ್ಬಿಟ್ರು. ಒಂದು ಗುಂಪಿನ ಹೊಡೆತಕ್ಕೆ ಇವರಿಗೆ ಬಿದ್ದಿದೆ. ಹೈಕೋರ್ಟಲ್ಲಿ ವಿಚಾರಣೆ ಹಂತದಲ್ಲಿರೋದ್ರಿಂದ ಈ ಸೆಷನ್ಸ್ ಏನು ಕೊಟ್ಟಿದ್ದಾರೆ ಇವರು, ಈ ಕೋರ್ಟಲ್ಲಿ ಆ 23ಕ್ಕಿರುವ ವಿಚಾರಣೆ ಆಧರಿಸಿ ನಾವು ಇಲ್ಲಿ ತೀರ್ಮಾನ ತಗೊಳ್ಳೋಣ ಅಂತ 30ರವರೆಗೆ ಮುಂದೂಡಿದ್ದಾರೆ. ಹೌದು, 60 ಚಿಲ್ಲರೆ ಹೆಚ್ಚು ಮಕ್ಕಳಲ್ಲಿ ಆ ಆಶ್ರಮದಲ್ಲಿ ಇದ್ರಂತೆ. ಈ ಸ್ವಾಮೀಜಿ ಒಂದಷ್ಟು ದುರ್ವರ್ತನೆ ತೋರ್ತಾರೆ, ಮಕ್ಕಳ ಮೇಲ್ಗಡೆ ಅದೇನೋ ವರ್ತನೆಗಳನ್ನು ತೋರ್ತಾರೆ. ಅದಾದ ನಂತರದಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಾ ಒಂದು 6-8 ಮಕ್ಕಳಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದನ್ನೆಲ್ಲ ನೋಡಿದವ್ರು ಹೇಳಿದ್ದು, ಅಲ್ಲಿರುವಂಥವ್ರು ಹೇಳಿದ್ದು. ಆರೋಪ ಎಷ್ಟು ಮಟ್ಟಕ್ಕೆ ಸತ್ಯ ಅನ್ನುವಂಥದ್ದನ್ನು ಇನ್ನು ವಿಚಾರಣೆ ಹಂತದಲ್ಲಿ ನೋಡಬೇಕು. ಒಂದು ಮಗುವಿನ ತಾಯಿ ಮಾತ್ರ ಬಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು, ತನ್ನ ಮಗನಿಗೆ ಈ ರೀತಿ ಆಗಿತ್ತು ಅಂತ ಹೇಳ್ಬೋದು. ಅದಾದ ನಂತರ ಸ್ವಾಮೀಜಿಗೆ ಜಾಮೀನಾಗುತ್ತೆ, ಈಚೆ ಬರುತ್ತೆ. ಪೋಕ್ಸೋ ಪ್ರಕರಣದಲ್ಲಿ ಬಂಧನ ಆದ ನಂತರದಲ್ಲಿ ಆದಷ್ಟು ಕೋರ್ಟ್ ಕೂಡ ಯೋಚನೆ ಮಾಡಿ ಕೊಡುತ್ತೆ, ಜಾಮೀನು ಆಧರಿಸಿ ಕೊಡಬೇಕು. ಈಗ ಒಂದಂತೂ ಸತ್ಯ, 410 ಪುಟಗಳ ಅಂದರೆ ಬಲಿಷ್ಠವಾದಂಥದ್ದನ್ನೇ ಕೊಟ್ಟಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಏನೇನು ಹಾಕಿದ್ದಾರೆ, ಸ್ವಾಮೀಜಿಗೆ ಏನೇನು ಮುಳುವಾಗ್ಬೋದು ಈ ಸಣ್ಣ ರಿಲೀಫಿಂದ. ಯಾಕಂದರೆ ಇವತ್ತಿನ್ನೂ ನಾವು ಅಂತ ಇದರಲ್ಲಿ ಇಲ್ಲ. ಇನ್ನೊಂದು 10 ದಿನಗಳ ರಿಲೀಫು, ಅದೆಷ್ಟು ಮಟ್ಟಕ್ಕೆ ರಿಲ್ಯಾಕ್ಸ್ ಆಗ್ತಾರೋ ಸ್ವಾಮೀಜಿಗೆ ಗೊತ್ತಿಲ್ಲ. 10 ದಿನ ಏನಾಗುತ್ತೆ ಅನ್ನೋ ನೋವಲ್ಲೇ ಹೊರಗಡೆನೂ ಜೈಲಲ್ಲಿ ಇದ್ದಂಗೆ ಇರ್ತಾರೆ. ಈ 10 ದಿನದ್ದು ರಿಲೀಫ್ಗಿಂತ ಅವ್ರಿಗೀಗ 30ನೇ ಅಂದರೆ 23ನೇ ತಾರೀಕದ್ದು ಏನಾಗುತ್ತೋ ಇನ್ನೊಂದು 4 ದಿನದ ಲೆಕ್ಕಾಚಾರ, ಅದ್ರ ಮೇಲ್ಗಡೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸ್ವಾಮೀಜಿ. ಏನು ಬರ್ಬೋದು ನನ್ನ ಮೇಲೆ ಅಂತ, ಏನು ಹಾಕಿರ್ಬೋದು ಪೊಲೀಸರು ನಮ್ಮ ಮೇಲೆ ಅಂತ. ಆ ತಾಯಿ ಆದರೂ ಏನು ಹೇಳಿದ್ದು, ಸೊ ಇದನ್ನು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.